ಬಡ ವಿದ್ಯಾರ್ಥಿಗಳಿಗೆ ಅಂತ ಇರುವಂತಹ ವಸತಿ ನಿಲಯ. ಅಲ್ಲಿ ರಾಜ್ಯದ ವಿವಿಧೆಡೆ ಬಂದಿರುವಂತಹ ನೂರಾರು ವಿದ್ಯಾರ್ಥಿಗಳು ವಾಸವಿದ್ದಾರೆ. ಆದ್ರೆ ಪ್ರತಿದಿನ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬಡವರ ಮಕ್ಕಳು ಅಂದ್ರೆ ಯಾಕಿಷ್ಟು ತಾತ್ಸಾರ? ಅವ್ಯವಸ್ಥೆ ಆಗರವಾದ ಅಂಬೇಡ್ಕರ್ ಹಾಸ್ಟೆಲ್. ತಟ್ಟೆಯಲ್ಲಿ ಬಿಸಿ ಬಿಸಿ ಇಡ್ಲಿ ಸಾಂಬಾರ್, ಆ ಇಡ್ಲಿ ಜೊತೆಯಲ್ಲಿ ಜೀವಂತ ಹುಳುಗಳು. ನಮ್ಮ ಗೋಳು ಕೇಳೋರ್ಯಾರು ಅನ್ನುತ್ತಿರುವ ಹಾಸ್ಟೆಲ್ ಹುಡುಗರು. ಇದು ದಾವಣಗೆರೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿನ ಅವಸ್ಥೆ ಸ್ವಾಮಿ. ಬೂದಿಯಾಳ ರಸ್ತೆಯಲ್ಲಿರುವ ಈ ವಸತಿ ನಿಲಯದಲ್ಲಿ 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇದ್ದಾರೆ. ಸುಸಜ್ಜಿತ ಕಟ್ಟಡ ಇದೆ. ಆದ್ರೆ ಇವರಿಗೆ ಪ್ರತಿದಿನ ಊಟ ಅಥವಾ ತಿಂಡಿ ಅಂದ್ರೆ ಬೇಡಪ್ಪ ಬೇಡ ಅಂತಾರೆ. ದಾವಣಗೆರೆ ನಗರದಲ್ಲಿ ದಲಿತ ವಿದ್ಯಾರ್ಥಿಗಳಂತ ಇರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯ ಅಕ್ಷರಶಃ ಸುಸಜ್ಜಿತ ತಾಣ ಆಗಿದೆ ಅಂತ ಹೇಳ್ಬೋದು. ಪ್ರತಿದಿನ ಅಲ್ಲಿ ಊಟ ತಿಂಡಿಯಲ್ಲಿ ಹುಳಗಳು ಬರುತ್ತೆ ಅಂತೇಳಿ ವಿದ್ಯಾರ್ಥಿಗಳು ಸಾಕಷ್ಟು ಒಂದು ಆರೋಪವನ್ನು ಮಾಡ್ತಿರುವಂತದ್ದು. ಬೆಳಗ್ಗೆ ಇಡ್ಲಿಯಲ್ಲಿ ಒಂದು ಹುಳು ಬಂದಿತ್ತು, ಅದನ್ನ ತೆಗೆದುಕೊಂಡು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ದೂರನ್ನು ಸಹ ನೀಡಿದ್ರೆ, ಆದ್ರೆ ಇಲ್ಲಿವರೆಗೂ ಸಹ ಸೌಜನ್ಯ ಯಾವೊಬ್ಬ ಅಧಿಕಾರಿಗಳು ಸಹ ಬಂದು ತನಿಖೆ ಮಾಡೋಕೆ ಮುಂದಾಗಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡ್ತಾರೆ. ಇವರ ಊಟದಲ್ಲಿ ಆಗಾಗ ಕೂದಲು ಕಲ್ಲು ಸೇರಿದಂತೆ ಹುಳಗಳು ದರ್ಶನ ಕೊಡುತ್ತವೆ. ಬಿಸಿ ಬಿಸಿ ಇಡ್ಲಿಗೆ ಸಾಂಬಾರ್ ಹಾಕಿಕೊಂಡು ತಿನ್ಬೇಕು ಅನ್ನುವಷ್ಟರಲ್ಲಿ ಹುಳ ಕಾಣಿಸಿಕೊಂಡಿದೆ. ತಕ್ಷಣ ತಟ್ಟೆ ಸಮೇತ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಡಿಡಿಗೆ ದೂರು ನೀಡಿದ್ದಾರೆ. ನಂತರ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿದಿನ ಊಟದಲ್ಲಿ ಹುಳಗಳು ಸಿಗುತ್ತವೆ. ಅಲ್ಲದೆ ಊಟಕ್ಕೆ ಸಮರ್ಪಕವಾಗಿ ತಟ್ಟೆ ಇರಲ್ಲ, ನೀರಿನ ಲೋಟ ಇಲ್ಲ. ಒಬ್ಬರು ಊಟ ಮಾಡುವವರೆಗೆ ಕಾದು ನಂತರ ಅವರ ತಟ್ಟೆಯನ್ನು ಪಡೆದು ಊಟ ಮಾಡಬೇಕೆಂದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗ್ಗೆ ನಾವು ಟಿಫನ್ ಮಾಡಬೇಕಾದ್ರೆ ಟಿಫನ್ ನಲ್ಲಿ ಇಡ್ಲಿ ಇತ್ತು, ಟಿಫನ್ ಸಾಂಬಾರ್ನಲ್ಲಿ ಹುಳ ಬಿದ್ದಿದೆ. ಈ ಹುಳ ಬಿದ್ದಿರೋದು ಇವತ್ತಿನ ಒಂದೇ ಸಮಸ್ಯೆ ಅಲ್ಲ, ಇದು ಆಕ್ಚುಲಿ 3-4 ತಿಂಗಳಿಂದ ವಾರ್ಡನ್ ಸರ್ಗೆ ಹೇಳ್ತಾ ಇದೀವಿ. ಸರ್, ಊಟ ಮತ್ತೆ ತಿಂಡಿಗಳಲ್ಲಿ ಕೂದಲು, ದಾರಗಳು, ಕಲ್ಲು, ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಬೀಳ್ತಾ ಇದಾವೆ ಸರ್, ಇದಕ್ಕೇನಾದ್ರು ನೀವು ಚೇಂಜ್ ಮಾಡ್ರಿ ಸರ್ ಅಡಿಗೆ ಹೇಳ್ಬಿಟ್ಟು ಅಂತ ಹೇಳಿದ್ವಿ. ಸೊ ವಾರ್ಡನ್, ನಾವು ಪ್ರತಿಯೊಂದಕ್ಕೂ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ವಾರ್ಡನ್ ಗಮನಕ್ಕೆ ತರ್ತಾ ಇದೀವಿ. ಸೊ ವಾರ್ಡನ್ ಯಾವುದೇ ನಮ್ಮ ಸಮಸ್ಯೆನ ಪರಿಗಣಿಸದೆ ಅವ್ರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಶೌಚಾಲಯ ಸೇರಿದಂತೆ ಬಹುತೇಕ ಗೋಡೆಗಳ ಮೇಲೆ ಕೆಲ ವಿದ್ಯಾರ್ಥಿಗಳು ಎಲ್ಲೆಂದರಲ್ಲಿ ಗುಟ್ಕಾ, ಪಾನ್ ಪರಾಗ್ ತಿಂದು ಉಗುಳಿದ್ದಾರೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಸಹ ಮಾಡಿದೆ. ಇನ್ನು ಸ್ಥಳೀಯ ಹೋರಾಟಗಾರರು ವ್ಯವಸ್ಥೆ ಸರಿ ಮಾಡದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಸೊ ನಾವು ಅವ್ರಿಗೆ ಬಹಳ ಸರಿ ಹೇಳಿದ್ವಿ ಸರ್, ಊಟದ ವ್ಯವಸ್ಥೆ ಸರಿ ಇರೋದಿಲ್ಲ, ಅದನ್ನ ಸರಿಪಡಿಸಿ ಅಂತ ಬಹಳ ಸರಿ ಹೇಳಿದ್ವಿ. ಒಂದ್ಸಲ ಏನು 2 ಸಲ ಏನಿಲ್ಲ, ಇದಕ್ಕಿಂತ ಮುಂಚೆ ಸಹಿತ ಹುಳ ಬಿದ್ದಿತ್ತು. ಅವಾಗ ಹೇಳಿದಾಗ ಅಪ್ಪ ನೀನೊಬ್ಬನೇ ಹೇಳೋದು, ಬೇರೆ ಯಾರು ಹೇಳಲ್ಲ. ಸೊ ಯಾರೇ ಏನೋ ಹೋಗಿ ಹೇಳಿದ್ರು ಸಹಿತ ಅವರಿಗೆ ನೀವೊಬ್ಬರೇ ಹೇಳ್ತೀರಾ, ಬೇರೆ ಯಾರು ಹೇಳಲ್ಲ. ಸೊ ಇದು ಈ ತರ ಒಂದು ಸಬೂಬನ್ನು ಹೇಳ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅವ್ರದ್ದಿದೆ. ಆದ್ರೆ ಇವತ್ತು ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಇಂತಹ ಒಂದು ಏನು ನಡತೆಗಳ ಬಗ್ಗೆ ಏನ್ ಕ್ರಮ ತಗೊಂತ ಇದೆ? ಇವತ್ತು ಏನು ಬೇರೆ ಕಡೆಯಿಂದ ಬರ್ತಕ್ಕಂಥ ಈ ದಲಿತ ಸಮುದಾಯದ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಜೀವಕ್ಕೆ ಬೆಲೆನೇ ಇಲ್ವಾ? ಒಟ್ಟಾರೆ ಬೆಣ್ಣೆನಗರಿ ಅಂಬೇಡ್ಕರ್ ಹಾಸ್ಟೆಲ್ ಅಕ್ಷರಶಃ ನರಕ ಸದೃಶ ಆಗಿತ್ತು. ಆದಷ್ಟು ಬೇಗ ವ್ಯವಸ್ಥೆ ಸರಿಪಡಿಸಿ ಎನ್ನುವುದು ಅಲ್ಲಿನ ವಿದ್ಯಾರ್ಥಿಗಳ ಆಗ್ರಹವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು ಬಡ ವಿದ್ಯಾರ್ಥಿಗಳಿಗೆ ಅಂತ ಇರುವಂತಹ ವಸತಿ ನಿಲಯ. ಅಲ್ಲಿ ರಾಜ್ಯದ ವಿವಿಧೆಡೆ ಬಂದಿರುವಂತಹ ನೂರಾರು ವಿದ್ಯಾರ್ಥಿಗಳು ವಾಸವಿದ್ದಾರೆ. ಆದ್ರೆ ಪ್ರತಿದಿನ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬಡವರ ಮಕ್ಕಳು ಅಂದ್ರೆ ಯಾಕಿಷ್ಟು ತಾತ್ಸಾರ? ಅವ್ಯವಸ್ಥೆ ಆಗರವಾದ ಅಂಬೇಡ್ಕರ್ ಹಾಸ್ಟೆಲ್. ತಟ್ಟೆಯಲ್ಲಿ ಬಿಸಿ ಬಿಸಿ ಇಡ್ಲಿ ಸಾಂಬಾರ್, ಆ ಇಡ್ಲಿ ಜೊತೆಯಲ್ಲಿ ಜೀವಂತ ಹುಳುಗಳು. ನಮ್ಮ ಗೋಳು ಕೇಳೋರ್ಯಾರು ಅನ್ನುತ್ತಿರುವ ಹಾಸ್ಟೆಲ್ ಹುಡುಗರು. ಇದು ದಾವಣಗೆರೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿನ ಅವಸ್ಥೆ ಸ್ವಾಮಿ.
ಬೂದಿಯಾಳ ರಸ್ತೆಯಲ್ಲಿರುವ ಈ ವಸತಿ ನಿಲಯದಲ್ಲಿ 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇದ್ದಾರೆ. ಸುಸಜ್ಜಿತ ಕಟ್ಟಡ ಇದೆ. ಆದ್ರೆ ಇವರಿಗೆ ಪ್ರತಿದಿನ ಊಟ ಅಥವಾ ತಿಂಡಿ ಅಂದ್ರೆ ಬೇಡಪ್ಪ ಬೇಡ ಅಂತಾರೆ. ದಾವಣಗೆರೆ ನಗರದಲ್ಲಿ ದಲಿತ ವಿದ್ಯಾರ್ಥಿಗಳಂತ ಇರುವಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ನಿಲಯ ಅಕ್ಷರಶಃ ಸುಚಿತ ತಾಣ ಆಗಿದೆ ಅಂತ ಹೇಳ್ಬೋದು. ಪ್ರತಿದಿನ ಅಲ್ಲಿ ಊಟ ತಿಂಡಿಯಲ್ಲಿ ಹುಳಗಳು ಬರುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳು ಸಾಕಷ್ಟು ಒಂದು ಆರೋಪವನ್ನು ಮಾಡ್ತಿರುವಂತದ್ದು. ಬೆಳಗ್ಗೆ ಇಡ್ಲಿಯಲ್ಲಿ ಒಂದು ಹುಳು ಬಂದಿತ್ತು, ಅದನ್ನ ತೆಗೆದುಕೊಂಡು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ದೂರನ್ನು ಸಹ ನೀಡಿದ್ರೆ, ಆದ್ರೆ ಇಲ್ಲಿವರೆಗೂ ಸಹ ಸೌಜನ್ಯ ಯಾವೊಬ್ಬ ಅಧಿಕಾರಿಗೂ ಸಹ ಬಂದು ತನಿಖೆ ಮಾಡೋಕೆ ಮುಂದಾಗಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡ್ತಾರೆ. ಇವರ ಊಟದಲ್ಲಿ ಆಗಾಗ ಕೂದಲು ಕಲ್ಲು ಸೇರಿದಂತೆ ಹುಳಗಳು ದರ್ಶನ ಕೊಡುತ್ತವೆ. ಬಿಸಿ ಬಿಸಿ ಇಡ್ಲಿಗೆ ಸಾಂಬಾರ್ ಹಾಕಿಕೊಂಡು ತಿನ್ಬೇಕು ಅನ್ನುವಷ್ಟರಲ್ಲಿ ಹುಳ ಕಾಣಿಸಿಕೊಂಡಿದೆ. ತಕ್ಷಣ ತಟ್ಟೆ ಸಮೇತ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಡಿಡಿಗೆ ದೂರು ನೀಡಿದ್ದಾರೆ. ನಂತರ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿದಿನ ಊಟದಲ್ಲಿ ಹುಳಗಳು ಸಿಗುತ್ತವೆ. ಅಲ್ಲದೆ ಊಟಕ್ಕೆ ಸಮರ್ಪಕವಾಗಿ ತಟ್ಟೆ ಇರಲ್ಲ, ನೀರಿನ ಲೋಟ ಇಲ್ಲ. ಒಬ್ಬರು ಊಟ ಮಾಡುವವರೆಗೆ ಕಾದು ನಂತರ ಅವರ ತಟ್ಟೆಯನ್ನು ಪಡೆದು ಊಟ ಮಾಡಬೇಕೆಂದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗ್ಗೆ ನಾವು ಟಿಫನ್ ಮಾಡಬೇಕಾದ್ರೆ ಟಿಫನ್ ನಲ್ಲಿ ಇಡ್ಲಿ ಇತ್ತು. ಟಿಫನ್ ಸಾಂಬಾರ್ನಲ್ಲಿ ಹುಳ ಬಿದ್ದಿದೆ. ಈ ಹುಳ ಬಿದ್ದಿರೋದು ಇವತ್ತಿನ ಒಂದೇ ಸಮಸ್ಯೆ ಅಲ್ಲ. ಇದು ಆಕ್ಚುಲಿ 3-4 ತಿಂಗಳಿಂದ ವಾರ್ಡನ್ ಸರ್ಗೆ ಹೇಳ್ತಾ ಇದೀವಿ, ಸರ್ ಊಟ ಮತ್ತೆ ತಿಂಡಿಗಳಲ್ಲಿ ಕೂದಲು, ದಾರಗಳು, ಕಲ್ಲು, ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಬೀಳ್ತಾ ಇದಾವೆ ಸರ್, ಇದಕ್ಕೇನಾದ್ರು ನೀವು ಚೇಂಜ್ ಮಾಡ್ರಿ ಸರ್ ಅಡಿಗೆ ಹೇಳ್ಬಿಟ್ಟು ಅಂತ ಹೇಳಿದ್ವಿ. ಸೊ ವಾರ್ಡನ್ ನಾವು ಪ್ರತಿಯೊಂದಕ್ಕೂ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ವಾರ್ಡನ್ ಗಮನಕ್ಕೆ ತರ್ತಾ ಇದೀವಿ. ಸೊ ವಾರ್ಡನ್ ಯಾವುದೇ ನಮ್ಮ ಸಮಸ್ಯೆನ ಪರಿಗಣಿಸದೆ ಅವ್ರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಶೌಚಾಲಯ ಸೇರಿದಂತೆ ಬಹುತೇಕ ಗೋಡೆಗಳ ಮೇಲೆ ಕೆಲ ವಿದ್ಯಾರ್ಥಿಗಳು ಎಲ್ಲೆಂದರಲ್ಲಿ ಗುಟ್ಕಾ, ಪಾನ್ ಪರಾಗ್ ತಿಂದು ಉಗುಳಿದ್ದಾರೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಸಹ ಮಾಡಿದೆ. ಇನ್ನು ಸ್ಥಳೀಯ ಹೋರಾಟಗಾರರು ವ್ಯವಸ್ಥೆ ಸರಿ ಮಾಡದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಸೊ ನಾವು ಅವ್ರಿಗೆ ಬಹಳ ಸರಿ ಹೇಳಿದ್ವಿ ಸರ್, ಊಟದ ವ್ಯವಸ್ಥೆ ಸರಿ ಇರೋದಿಲ್ಲ, ಅದನ್ನ ಸರಿಪಡಿಸಿ ಅಂತ ಬಹಳ ಸರಿ ಹೇಳಿದ್ವಿ. ಒಂದ್ಸಲ ಏನು 2 ಸಲ ಏನಿಲ್ಲ, ಇದಕ್ಕಿಂತ ಮುಂಚೆ ಸಹಿತ ಹುಳ ಬಿದ್ದಿತ್ತು. ಅವಾಗ ಹೇಳಿದಾಗ ಅಪ್ಪ ನೀನೊಬ್ಬನೇ ಹೇಳೋದು, ಬೇರೆ ಯಾರು ಹೇಳಲ್ಲ. ಸೊ ಯಾರೇ ಏನೇ ಹೋಗಿ ಹೇಳಿದ್ರು ಸಹಿತ ಅವ್ರಿಗೆ ನೀವೊಬ್ಬರೇ ಹೇಳ್ತೀರಾ, ಬೇರೆ ಯಾರು ಹೇಳಲ್ಲ. ಸೊ ಇದು ಈ ತರ ಒಂದು ಸಬೂಬನ್ನು ಹೇಳ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅವ್ರದ್ದಿದೆ. ಆದ್ರೆ ಇವತ್ತು ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಇಂತಹ ಒಂದು ಏನು ನಡತೆಗಳ ಬಗ್ಗೆ ಏನ್ ಕ್ರಮ ತಗೊಂತ ಇದೆ. ಇವತ್ತು ಏನು ಬೇರೆ ಕಡೆಯಿಂದ ಬರ್ತಕ್ಕಂಥ ಈ ದಲಿತ ಸಮುದಾಯದ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಜೀವಕ್ಕೆ ಬೆಲೆನೇ ಇಲ್ವಾ? ಒಟ್ಟಾರೆ ಬೆಣ್ಣೆನಗರಿ ಅಂಬೇಡ್ಕರ್ ಹಾಸ್ಟೆಲ್ ಅಕ್ಷರಶಃ ನರಕ ಸದೃಶ ಆಗಿದ್ದು, ಆದಷ್ಟು ಬೇಗ ವ್ಯವಸ್ಥೆ ಸರಿಪಡಿಸಿ ಎನ್ನುವುದು ಅಲ್ಲಿನ ವಿದ್ಯಾರ್ಥಿಗಳ ಆಗ್ರಹವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬೇಗ ವ್ಯವಸ್ಥೆ ಸರಿಪಡಿಸಿ ಎನ್ನುವುದು ಅಲ್ಲಿನ ವಿದ್ಯಾರ್ಥಿಗಳ ಆಗ್ರಹವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.